ನಾವು ಪ್ರಮಾದ ಆಗಿ ಹೋಗ್ಬಿಡ್ತಪ್ಪ, ಇಂಥ ಮಗನ ಕೊಟ್ಟು ಏನು ಮಾಡೋದು ಅಂತ ತಿಳ್ಕೊಂಡು ಸಾಲಿ ಕಳಿಸ್ತಾರೆ. ಸಾಲಿ ಒಳಗೆ ಯಾರು ಹೇಳಿಕೊಟ್ಟಿದ್ದನ್ನು ಕೇಳಾಕ್ತಾ ಇರಲ್ಲ, ಮಾತಾಡೋಕೆ ಇರಲ್ಲ ಅಂತಂದ್ರೆ ಏನು ಹೇಳ್ಬೇಕು ಅವರು? ಅವಾಗ ಅವ್ರು ಹೇಳಿದ್ರು, ನಿಮ್ಮ ಹುಡುಗನ ಒಬ್ಬವನ್ನ ಕರ್ಕೊಂಡು ಕುಂತು ಉಳುಕಿದ ಎಲ್ಲ ಹುಡುಗರು ಕರ್ಕೊಂತ ಕಲಿಗೆ ಇದು ಅಕ್ಕವ ಕರ್ಕೊಂಡು ಹೋಗ್ಬಿಡ್ರಿ ಮನೆಗೆ ಅಂತ ಸಿಟ್ಟು ಮಾಡಿ ಅವ್ರು ಕಳಿಸಿದ್ರು. ಕಳಿಸಿದ ಕೂಡಲೇನ ಏನಾಗ್ತದೆ ಪರಿಸ್ಥಿತಿ ಅಂದರೆ, ಅವಾಗ ತಾಯಿ ಅಂತಾಳ, ಇವ ಹಿಂಗಾದ್ರೆ ಸುಧಾರಣೆ ಆಗೋದಲ್ಲ, ಇರುವಂಥ 4 ಎಮ್ಮೆ ಅದಾವ, ಅವನ್ನ ಕಟ್ಟಿ ಕೊಡೋನು, ಊಟ ಕಟ್ಟಿ ಕೊಡೋನು, ಕಾಯ್ಕೊಂತ ಬೇಕಾದ್ರೆ ಅಡವಿಯಾಗಿರಲಿ, ಹೆಂಗಾರ ಯಾಕೆ ಅಲ್ಲಿ ಬದುಕೊಳ್ಳಿ, ಮತ್ತು ಹುಟ್ಟೈತೆ ಅಂದ್ರೆ ಏನಾರು ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು, ಸಿದ್ದರಾಮ ಬಾಯಲ್ಲಿ ಅಂತ ತಿಳ್ಕೊಂಡು ಬಂದ್ರೆ ಮಾತಾಡಂಗಿಲ್ಲ, ಸುಮ್ಮನೆ ಬರ್ತಿತ್ತು ಹುಡುಗ ಬಂದ ಕೂಡಲೇನ ನಿನಗೊಂದು 4 ರೊಟ್ಟಿ ಕೊಡ್ತೀನಿ, ಅಂಬ್ಲಿ ಕಟ್ಟಿ ಕೊಡ್ತೀನಿ, 4 ದನ ತೊಗೊಂಡು ಮೇಯಿಸ್ಕೊಂಡು ಹೊಳಿವಾ ಅಂತ ಅಂದ್ಬಿಡ್ಲೆ ಆಯ್ತು ಅಂತ ತಿಳ್ಕೊಂಡು ಏನು ಮಾತಾಡ್ತಿಲ್ಲ ಹುಡುಗ. 12 ವರ್ಷ ಆದರೂ ಬಾಯಿ ಬಿಟ್ಟು ಒಂದು ದಿವಸ ಅಮ್ಮ ಅನ್ನಲಿಲ್ಲ, ಒಂದು ದಿವಸ ಅಪ್ಪ ಅನ್ನಲಿಲ್ಲ. ದೊಡ್ಡ ಶಿವಯೋಗಿ ಆಶೀರ್ವಾದದಿಂದ ಹುಟ್ಟ್ಯದ ಹುಡುಗ. ದನ ಮೇಯ್ಸಕ್ಕಂತ ಹೊಕ್ಕಿತ್ತು, ಚಂದಾಗಿ ಹೋಗಿ ಮೇಯ್ಸಾವ. ಅವ್ರ ಪಾಡಿಗೆ ಅವು ಮರಿತಿ ಇದು ಆಗ್ತಿದ್ವು, ಇವನ ಪಾಡಿಗೆ ಇವ ಈ ಕಡೆ ದನ ಮೇಯ್ಸಾವ, ಸುಮ್ಮನೆ ಗಿಡದ ಬಿಡು ಕುಂದ್ರಾವ, ಸದಾಕಾಲ ನಾಮಸ್ಮರಣೆ ಒಳಗಿರಾವ. ನೋಡ್ರಿ, ದನ ಮೇಯ್ಸಕ್ಕೆ ಹೋದ್ರು ಅವ ನಾಮಸ್ಮರಣೆಗಿರಾವ. ನಾವು ಕೆಲವು ಮಂದಿ ಪೂಜೆದಾಗ ಕುಂತ್ರು ಬೇರೆನೇ ವಿಚಾರ ಮಾಡ್ತಿರ್ತೀವಿ. ಅವಂದು ಭಾಗ್ಯ ಹೆಂಗೆ, ನಮ್ದು ಹೆಂಗೆ ವಿಚಾರ ಮಾಡ್ಕೋಬೇಕು ನಾವೆಲ್ಲ. ಎಲ್ಲಿ ಕುಂತೀವಿ ಅನ್ನೋದು ಮುಖ್ಯ ಅಲ್ರಿ, ಹೆಂಗೆ ಕುಂತೀವಿ ಅನ್ನೋದು ಭಾಳಷ್ಟು ಮ್ಯಾಟ್ರ್ ಆಗ್ತದೆ. ಎಲ್ಲಿ ಕುಂತೀವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ಕುಂತೀವಿ ಹೆಂಗೆ ಕುಂತೀವಿ ಅನ್ನೋದು ಭಾಳಷ್ಟು ಮ್ಯಾಟ್ರ್ ಆಗ್ತದೆ. ನಿಮ್ಗೆ ಗೊತ್ತಿರಲಿ. ಮತ್ತು ಸಾಯಂಕಾಲ ದನಕ್ಕೆ ಕಟ್ಟಿರುವಂಥ ಗಂಟು ಇರ್ತಾವಲ್ಲ, ಗಂಟಾನಾದ ಕೇಳ್ಕೊಂಡು ಬಂದು ಶಂಕಾನಾದ ಊದಂಗೆ ಆಕಿತ್ತಂತ. ಅದ್ರ ಕೊಟ್ಟಾಗ ಮತ್ತೆ ಬಂದು ಹಿಂಗೆ ದಿವಸಗಳು ಹೊಂಟಾವ. ಒಂದು ದಿವಸ ಅವರು ತಂದು ಹಾಕಿರ್ತಕ್ಕಂಥ ನವನಿ ಹೊಲದೊಳಗೆ ನಿಂತಾನ. ಹಿಂಗೆ ನವನಿ ಹೊಲದೊಳಗೆ ನಿಂತಾನ, ದನ ಒಂದು ಕಡೆ ಬಿಟ್ಟಾನ. ನವನಿ ಹೊಲದೊಳಗೆ ನವನಿ ಹೆಂಗಿರ್ತಾವು, ಅವು ಹಿಂಗೆ ಬಾಗ್ಕೊಂಡು ನಿಂತಿರ್ತಾವ. ಬಾಗಿಕೊಂಡು ನಿಂತಿರ್ತಕ್ಕಂಥ ನವನಿಯನ್ನು ನೋಡಿ ಅವ ಅಂತಾನ, ಪರಮಾತ್ಮ ಎಂಥ ಅದ್ಭುತ ಸೃಷ್ಟಿ ಮಾಡ್ಯಾನಪ್ಪ. ಪ್ರಕೃತಿದೆಲ್ಲ ಗೊತ್ತಾಕಿತ್ತು ಅವ್ನು ಸಿದ್ದರಾಮಗೆ. ಆ ಮನೆಯಾಗಿನ ಮಂದಿ ಕೂಟ ಮಾತಾಡ್ತಿರ್ಲಿಲ್ಲ. ಲೋಕದ ಕಣ್ಣಿಗೆ ಹುಚ್ಚು ಕಂಡಂಗೆ ಕಾಣ್ತಿದ್ದ, ಆದ್ರೆ ಜಗತ್ತಿನ ಹುಚ್ಚು ಬಿಡ್ಸಾಕೆ ಬಂದಾನಂತ ಯಾರೂ ತಿಳ್ಕೊಂಡಿರಲಿಲ್ಲ. ಯಾವಾಗ ಹಿಂಗೆ ಬಾಗಿರ್ತಕ್ಕಂಥ ತೆನೆಗಳನ್ನು ತಿನ್ನೋದಕ್ಕೆ ಗುಬ್ಬಿಗಳು ಬರ್ತಿದ್ವಂತ. ಆ ಗುಬ್ಬಿಗಳು ಬರುವಂಥದ್ದನ್ನು ನೋಡಿ ನಾವು ಮೊನ್ನೆ ಒಬ್ಬನು ಇಲ್ಲೇ ವಾಕಿಂಗ್ ಹೊಂಟಿದ್ದು ನಾನು. ವಾಕಿಂಗ್ ಹೋಗೋ ಮುಂದೆ ಒಂದಿಷ್ಟು ಜ್ವಾಳದ ದಂಟಿಗೆ ಗುಬ್ಬಿ ಬಂದಾವು. ಒಂದು ದೊಡ್ಡ ಬಿಲ್ಲು ಬಾಣ ಹಿಡ್ಕೊಂಡು ಕುಂತಾನ, ಹಂಗೆ ಹೊರ್ರ ಅಂತಾನ, ಹಂಗೆ ಹೊಡಿತಾನ, ಹಂಗೆ ಅವು ಎದ್ದೆದ್ದು ಹೋಗ್ತಾವ ಮತ್ತು ಬರ್ತಾವ. ನಾವು ಕಾಯ್ದು ಹಿಂಗೆ ನಮ್ಮ ಹೊಲಕ್ಕೆ ಯಾವ ಹೈಕಿ ಬರ್ತಾವ ಅಂದ್ರೆ ಕೈಯಾಗ ಕಲ್ಲು ಹಿಡ್ಕೊಂಡು ಬಾಯಾಗ ಒಂದು ಸೀಟಿ ಹಿಡ್ಕೊಂಡು ಬರ್ಲಾರ್ದಂಗೆ ಕಾಯುವಂಥದ್ದು ಮನುಷ್ಯರಾದ್ರೆ ಸಿದ್ದರಾಮ ಅಂತಾನಂತ, ಅಲ್ಲ ನಮ್ಮ ಹೊಲದಾಗ ಬಂದು ತೆನಿ ತಿನ್ನಕತ್ತಂದ್ರೆ ಅಂದ್ರೆ ಇವಕ್ಕೆ ನೀರು ಕುಡಿಸೋರು ಯಾರು ನೋಡ್ರಿ, ಎಷ್ಟು ಚಂದ ಐತಿ. ಏನು ಗೊತ್ತಿಲ್ಲ ಅಂತ ಮುಗ್ಧ ಅಂತ ತಿಳ್ಕೊಂಡಾರ, ಅವ ಏನು ಬರಂಗಿಲ್ಲ ಅಂತ ತಿಳ್ಕೊಂಡು ದನ ಕಾಯ ಕಳಿಸ್ಯಾರ. ಅಂಥ ಹುಡುಗ ಹೊಲದಾಗಿರುವಂತಹ ತೆನೆಯನ್ನು ತಿಂದು ಕುಂದಿರುವಂಥ ಗುಬ್ಬಿಗಳಿಗೆ ನೀರು ಕುಡಿಸೋರು ಯಾರು ಅಂತ ತಿಳ್ಕೊಂಡು ಅಲ್ಲೇ ಒಂದೊಂದು ಅರವಟ್ಟಿಕೆಯನ್ನು ಇಟ್ಟು ನಮ್ಮ ಹೊಲ್ದಾಗ ಕಾಳು ತಿಂದಾವಂದ್ರೆ ನಮ್ಮ ಹೊಲ್ದಾಗನ ನೀರು ಕುಡಿಬೇಕಂತ ತಿಳ್ಕೊಂಡು ತಿನ್ನುವಂಥ ಪಕ್ಷಿಗಳಿಗೆ ನೀರು ಹಾಕುವಂಥ ಕೆಲಸ ಮಾಡ್ತಿದ್ದ ಅಂದರೆ ಎಷ್ಟು ದೊಡ್ಡಾತಿರ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ಹೀಗೆ ಮಾಡುವಂಥ ಟೈಮ್ದೊಳಗೆ ಆರಾಮ್ ಒಂದು ಕಡೆ ಕುಂತಾನ, ಗಿಡದ ಬಿಡು ಕುಂದಿರುವಂಥ ಸಂದರ್ಭದೊಳಗೆ ಒಬ್ಬ ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ಮೈ ತುಂಬ ತ್ರಿಪುಂಡ ಧಾರಣವನ್ನು ಬರ್ಕೊಂಡು, ಕೊರಳಾಗ ರುದ್ರಾಕ್ಷಿಯನ್ನು ಹಿಡ್ಕೊಂಡು, ಕೈಯಾಗ ಕಮಂಡಲ ಆವಗಿ ಬೆತ್ತವನ್ನು ಹಿಡ್ಕೊಂಡು, ಕಾಲಾಗ ಆವಗಿ ಹಾಕ್ಕೊಂಡು, ಕೈಯಾಗ ಬೆತ್ತ ಹಿಡ್ಕೊಂಡು ಒಬ್ಬ ಲೋಕದಾರಿ ಜಂಗಮ ಅಲ್ಲೇ ಆಶುವಂತಿದ್ ನೋಡ್ರಿ. ಅವ ಎಂದೂ ಯಾರನ್ನೂ ನೋಡಿ ಮಾತಾಡಿಸ್ಲಾರ್ದಂಥ ಸಿದ್ದರಾಮ ಹುಡುಗ ಯಾವಾಗ ಅಂತ ಒಬ್ಬ ನಿಜ ಶಿವಯೋಗಿ ಜಂಗಮ ಹೊಲದ ಮಠ ಬಂದ ಕೂಡಲೇ ನೋಡಿದ ಕೂಡಲೇ ಆಶ್ಚರ್ಯ ಆಯಿತು, ಬಹಳ ಆಶ್ಚರ್ಯ ಆಯಿತು. ಇಂಥ ವ್ಯಕ್ತಿನನ್ನು ನೋಡೇ ಇಲ್ಲ ನಾನು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶರೀರ, ಏನು ತೇಜ ಇವನು ನೋಡಿದ ಕೂಡಲೇ ಆನಂದ ಆಗ್ತದೆ. ಕೊರಳಾಗಿರತಕ್ಕಂಥ ರುದ್ರಾಕ್ಷಿ ನೋಡಿದ ಆನಂದ ಆಯಿತು, ಹಣ್ಣಿ ಮೇಲೆ ಭಸ್ಮ ನೋಡಿದ ಆನಂದ ಆಯಿತು, ಅವನ ತೇಜಸ್ಸನ್ನು ನೋಡಿದ ಬಹಳ ಖುಷಿ ಆಯಿತು. ಕೆಲವು ಮಂದಿ ತೇಜಸ್ಸು ನೋಡಿದ್ರೆ ಪ್ರೇಮ ಬರುವಂಗಿರ್ತದೆ, ಖುಷಿ ಬರುವಂಗಿರ್ತದೆ, ಭಾಳ ಆನಂದ ಆಗ್ತದೆ. ಅಂಥ ಆನಂದ ಎಲ್ಲ ಆಯಿತು. ಉದ್ದಕ್ಕೆ ಓಡಿ ಹೋದ, ಅವನ ಕಾಲಿಗೆ ಬಿದ್ದ. ಯಾರಿಪ್ಪ ನೀವು ಅಂತ ಕೇಳಿದ. 12 ವರ್ಷ ಆಗಿತ್ತು ಮಾತಾಡಿರಲಿಲ್ಲ. 12 ವರ್ಷ ಮಾತಾಡ್ಲಾರ್ದಂಥ ಹುಡುಗ ಉದ್ದಕ್ಕೆ ಕಾಲಿಗೆ ಬಿದ್ದು, ಯಾರಿಪ್ಪ ನೀವು ಅಂತ ಅಂದಾಗ, ನನ್ನ ಹೆಸರು ನೋಡಪ್ಪ ಮಲ್ಲಯ್ಯ. ಅವ ತನ್ನ ಹೆಸರು ಏನಿತ್ತು ಅದನ್ನು ಹೇಳಿದ, ಮಲ್ಲಯ್ಯ ಅಂತಾರೆ ನನಗೆ. ಮತ್ತು ಮಲ್ಲಯ್ಯ ನೀ ಎಲ್ಲಿರ್ತೀಯಪ್ಪ ಅಂತ ಹುಡುಗ ಕೇಳಿದ. ನಾನು ಶ್ರೀಶೈಲಾಗಿರ್ತೀನಪ್ಪ ಅಂದವ. ಶ್ರೀಶೈಲಾಗಿರ್ತೀನಿ ಮಲ್ಲಯ್ಯ ಅಂದ ಕೂಡೇನ ಭಾಳ ಖುಷಿ ಆಯ್ತು. ಇವನ ಹೆಸರು ಮಲ್ಲಯ್ಯ, ಇವ ಶ್ರೀಶೈಲಾಗಿರ್ತಾನೆ. ಇಟ್ಟು ತಲೆಯಾಗಿ ಬಂದು ಕೂಡಲೇನ, ಸಿದ್ದರಾಮ ಭಾಳ ಹಸುವಾಗ್ಯದ, ಉಣ್ಣಾಕೆ ಏನಾರ ಐತೇನೋ ಅಂತ ಕೇಳಿದವ. ಭಾಳ ಹಸುವಾಗೈತಿ, ಉಣ್ಣಾಕೆ ಏನಾರ ಐತೇನೋ ಅಂತ ಕೇಳಿದ್ರೆ ನೋಡ್ರಿ, 12 ವರ್ಷದ ಹುಡುಗ ತನಗೆ ತೊಗೊಂಬಂದಿರುವಂಥ ಬುತ್ತಿ ಗಂಟೆ ಏನಿತ್ತಲ್ಲ ಇನ್ನೂ ಉಂಡಿರಲಿಲ್ಲ. ಹಕ್ಕಿಗಳಿಗೆ ನೀರು ಕುಡಿಸಾಕತ್ತಿದ್ದ. ಯಾವಾಗ ಹಕ್ಕಿಗಳು ನೀರು ಕುಡಿದು ಮುಗಿದಿತ್ತು ಸುಮ್ಮನೆ ಕುಂತಿದ್ದ. ಜಂಗಮ್ ಬಂದು ಏನೈತೆ ಅಂತ ಕೇಳಿದ ಕೂಡಲೇನ, ಅಪ್ಪ ತಡಿ ನಮ್ಮವು ಚಂದ ಬುತ್ತಿ ಕೊಟ್ಟಿರ್ತಾಡಿ ಅಂತ ತಿಳ್ಕೊಂಡು ತನಗೆ ತಂದಿರುವಂಥ ಬುತ್ತಿಯನ್ನು ಬಿಚ್ಚಿ ಕೊಟ್ಟ. ಆನಂದವಾಗಿ ಜಂಗಮ ಪ್ರಸಾದ ಮಾಡಿದ. ಯಾವಾಗ ಪ್ರಸಾದ ಮಾಡಿದ ಮೇಲೆ
ಪ್ರಸಾದ ಮಾಡಿದ್ದ ಆನಂದ ಆತೇನಪ್ಪ ಮಲ್ಲಯ್ಯ? ಆನಂದ ಆಗ್ಯದಪ್ಪ. ಆದ್ರೆ ಇನ್ನೊಂದು ಸ್ವಲ್ಪ ಬೇಕು ಅನ್ಸಕತ್ತೈತು ನನಗೆ ಅಂದ್ ನೋಡ್ರಿ. ಇನ್ನೊಂದು ಸ್ವಲ್ಪ ಬೇಕು ಅನ್ಸಕತ್ತೈತೆ ಅಂದ್ಕೂಡ್ಲೇನ ನಮ್ಮವು ಕಟ್ಟಿದ್ದು ಇಟ್ಟ ಇತ್ತು, ಮತ್ತು ಅದನ್ನು ನೀನು ಕೊಟ್ಟು ನಿನ್ನೆ ಹುಡುಕಿದ್ದು ಇಲ್ಲಿ ಅಂತ ಇಲ್ಲ, ಹೆಂಗೆ ಮಾಡಿ ಆದರೂ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಣ್ಬೇಕು ಅನ್ಸಕತ್ತೈತೆ ನನಗೆ ಅಂತ ಅವನು ಹುಡ್ರು ಕೊಟ್ಟಾಗ ಹುಡ್ರು ಆಗಿದ್ದು ಮಲ್ಲಯ್ಯ. ಅವಾಗಂತಾನ ಒಂದು 10 ನಿಮಿಷ ತಡಿ ಮಲ್ಲಯ್ಯ, ಓಡಿ ಹೊಕ್ಕಿನಿ, ಇಲ್ಲೇ ಮನೆ ಐತಿ, ಓಡಿ ಹೋಗಿ ನಮ್ಮ ಅವನ ಕಡೆ ಕಾಡಿ ಬೇಡಿ ಚಲೋ ಬಿಸಿ ಬಿಸಿ ಅಂಬಲಿ ಮಾಡಿಸ್ಕೊಂಡ್ಬರ್ತೀನಿ, ಮತ್ತು ಅನ್ನ ಮಾಡಿಸ್ಕೊಂಡ್ಬರ್ತೀನಿ, ಹೊಟ್ಟೆ ತುಂಬ ಊಟ ಮಾಡಿ ಅಂತಿ, ಮತ್ತು ನಮ್ಮ ಮನೆಗೆ ಬರೀ ಅಂತಿ ಅಂತ ತಿಳ್ಕೊಂಡು ಮಲ್ಲಯ್ಯನ ನಂಬಿಟ್ಟೈತೆ ಹುಡುಗ. ಆಯ್ತಪ್ಪ ಮಾಡಿಸ್ಕೊಂಬ ಅಂತ ತಿಳ್ಕೊಂಡು ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ಕಂಬಳಿಯನ್ನು ಹಾಸಿ ಹಿಂಗೆ ಕುಂದಿರ್ಸಿದ್ದ. ಇದ್ದು ಬುತ್ತಿಗಂಟನ್ನು ಕೊಟ್ಟಿದ್ದ. ಓಡಿ ಹೋಗಿ ಮನೆ ಮುಂದೆ ಇರುವಂಥ ತಾಯಿಗೆ ಒದರಿ 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 ಏನಾದರೂ ಮಾಡಿಸ್ಕೊಂಬರ್ಬೇಕಂತ ಇನ್ನೂ 100 ಮೀಟ್ರ್ ಐತಿ ಮನೆ. ಅಮ್ಮ 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 ಅಂತ ಒದರ್ಕೊಂತ ಹೊಂಟದ. ತಾಯಿ 12 ವರ್ಷದ ಒಂದ್ಸಲ ನೀವು ಭಾಷಣ ಕೇಳೇ ಇಲ್ಲಕಿ. ಹೀಗಾಗಿ ನನ್ನ ಮಗನ ಒದರಾಕತ್ತಾನನ್ನುವಂಥ ಭಾವನೆ ಆಕೆಗೆ ಬರಲೇ ಇಲ್ಲ. ಆ ಕಡೆ ಮಕ ಮಾಡಿ ಕೆಲಸ ಮಾಡಿ ಏನೋ ಮಾಡಾಕತ್ತಿದ್ಲು. 100 ಮೀಟ್ರದಿಂದ ಓಡಿ ಬಂದು ಅಮ್ಮ 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 ಅಂತಾನ. ಆದ್ರೆ ನನ್ನ ಮಗನ ಕರೆಯಾಕತ್ತಾನಂತ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ತಾಯಿಗೆ. ಅಮ್ಮ 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 ಅಂತ ಓಡಿ ಬಂದ. ಆದರೂ ತಾಯಿ ಹೊಳ್ಳಿ ನೋಡಿಲ್ಲ. ಕುತ್ತಿಗೆಗೆ ಕೈಯನ್ನು ಹಾಕಿ ಅಮ್ಮ 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 ಅಂದ. ನಿಟ್ಟು ಉಸಿರು ಬಿಡಲಾರ್ದಂಥ ಮಗ ಅಮ್ಮ ಅಮ್ಮ ಅನ್ನೋದು ಕೇಳಿ ಮತ್ತು 12 ವರ್ಷ ಮಾತಾಡಲಾರ್ದ ಮಗ ಒಂಬುದು ಮಕ್ಕಳೇ ಅಮ್ಮ ಅಮ್ಮ ಅಂತ ಅನ್ನಕತ್ತಂದ್ರೆ ಯಾವ ತಾಯಿ ಖುಷಿಯಾಗಂಗಿಲ್ಲ. ನನ್ನ ಮುದ್ದು ಬಂಗಾರ, ನನ್ನ ಬಂಗಾರ ಬಾಯಿ ಬಿಟ್ಟು 12 ವರ್ಷ ಆದಮೇಲೆ ಅಮ್ಮ ಅನ್ನಕತ್ತದ. ಎಂದೂ 12 ವರ್ಷದಾಗ ಹಿಂಗೆ ಓಡ್ಕೊಂತ ಬಂದಿದ್ದು ನೋಡೇ ಇಲ್ಲ, ನಕ್ಕಿದ್ದು ನೋಡೇ ಇಲ್ಲ. ಮಕ್ಕದಾಗ ಗಾಬರಿ ಆಗ್ಯದ, ಏನೋ ಏನೋ ಆಗ್ಯದ ಅಂತ ತಿಳ್ಕೊಂಡು ಹುಡುಗನ ತಬ್ಕೊಂಡು ಮಗ ಏನು ಬೇಕು ಏನು ಬೇಕು ಏನು ಬೇಕು ಏನು ಬೇಕಂತ ತಿಳ್ಕೊಂಡು ತಾಯಿ ಆನಂದಪಟ್ಟು ಮಗನನ್ನು ಸಂತೈಸಬೇಕಾದ್ರೆ ಅಮ್ಮ ಅಂತಾಳ. ಅಮ್ಮ ನಡೆದಿದ್ದೆಲ್ಲ ಆಮೇಲೆ ಹೇಳ್ತೀನಿ. ಅಲ್ಲೊಬ್ಬ ಮಲ್ಲಯ್ಯ ಬಂದಾನ, ಶ್ರೀಶೈಲದಿಂದ ಬಂದಾನ, ಅವಂಗ ಹಸಿವಾಗ್ಯದಮ್ಮ, ನಾ ಇದ್ದಿದ್ದು ಕೊಟ್ಟು ಬಂದೀನಿ, ಇನ್ನೊಂದಿಷ್ಟು ಬೇಕನ್ನಕತ್ತಾನ, ದಯಮಾಡಿ ಕೊಡು ಅಮ್ಮ ಅಂತ ಅಂದಾಗ ಯಾವ ಒಬ್ಬ ವ್ಯಕ್ತಿಯನ್ನು ನೋಡೋದ್ರಿಂದ ನನ್ನ ಮಗನ ಬಾಯಿ ಬಂದೈತೆ ಅಂದ್ರೆ ತಡ ಮಾಡಬಾರ್ದು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿದ್ರೆ ಆತಂತ ಇದ್ದಿದ್ದೆಲ್ಲ ರೆಡಿ ಮಾಡಿ ಮತ್ತೆ ತೊಗೊಂಡು ಹೋಗಿ ಕೈಯಾಗ ಕೊಟ್ಲು ತಾಯಿ ಹುಡುಗನಿಗೆ. ಕೊಟ್ಟು ಬಾ ಅಂತೇಳಿ ಯಾವಾಗ ಕೈಯಾಗ ಕೊಡ್ತಾಳ, ಕೈಯಾಗ ಕೊಟ್ಟು ಕೂಡ್ಲೇನ ಹುಡುಗ ಅದೇ ರೀತಿಯಾಗಿ ಓಡ್ಕೊಂತ ಬರ್ತದೆ. ನೋಡ್ರಿ ಆತುರ ಹೆಂಗಿರ್ಬೇಕು ನೋಡ್ರಿ, ಎಷ್ಟು ಆತುರ ಇರಬೇಕು. ನಾವು ಪುರಾಣಕ್ಕೆ ಬರ್ರಿ ಅಂತಂದ್ರೆ ಕೆಲವು ಮಂದಿ ಹೊರಗೆ ಭಾಳ ಮಂದಿ ಕುಂತಾರ ಅಂತ ನಮಗೆ ಹೇಳಕತ್ತಾರೆ. ಗಣಮಕ್ಕಳು ಒಂದಿಷ್ಟು ಮಂದಿ, ಇಲ್ಲಿ ಎಷ್ಟು ಮಂದಿ ಐತಿ ನೋಡ್ರಿ ಅದ್ರ ಅಷ್ಟು ಮಂದಿ ಅಲ್ಲಿ ಹೊರಗೆ ಐತೆ ಅಂತ ಹೇಳಕತ್ತಾರ. ಸಂಘದ ಎಲ್ಲ ಹಿರಿಯರಿಗೆ ನಾವೊಂದು ವಿನಂತಿ ಮಾಡ್ಕೊಳ್ತೀನಿ. ಕಾರಣ ನಿಮ್ಮಿಂದ ನಾವು ಯಾವುದೂ ರೊಕ್ಕ ಬೇಡಿಲ್ಲ, ಮತ್ತೊಂದು ಬೇಡಿಲ್ಲ, ಏನೂ ಇಲ್ಲ, ನಿಮ್ಮ ಪ್ರೀತಿ ಅಷ್ಟೇ ಬೇಡೀವಿ. ಆದರೆ ಗಣಮಕ್ಕಳಿಗೆ ಒಂದು ಕಿವಿಮಾತು ಏನಂದ್ರೆ ಅಲ್ಲಿ ಹೊರಗೆ ಯಾರಾದರೂ ಕುಂತಿದ್ರೆ ದಯಮಾಡಿ ಎದ್ದು ಒಳಗೆ ಬರಬೇಕು, ಇದೋ ಪ್ರಾಂಗಣದಾಗನೂ ಕುಂದಿರ್ಬೇಕು ಅನ್ನುವಂತಹ ಒಂದು ವಿನಂತಿ ಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು ಎಲ್ಲರಿಗೂ ನಾವು ಮಾಡ್ಕೋತೀವಿ. ಅಲ್ಲಿ ಹಿಂದೆ ಕುಂತ ಹುಡುಗರು ಅಜ್ಜಾರು ನಿಮ್ಗೆ ವಿನಂತಿ ಮಾಡಕತ್ತಾರಪ್ಪ ಬರ್ರಿ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಒಳಗೆ ಕರಿಯುವಂತ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಕುಂತೀರಿ, ಆ ಮಾತು ಬೇರೆ, ಅವರು ಒಂದಿಷ್ಟು ಇಲ್ಲೇ ಬಂದು ಕುಂತ್ರೆ ಇನ್ನೂ ಚಂದ ಆಕತ್ತೆ ಅನ್ನುವಂಥ ಭಾವನೆ ಇಟ್ಕೊಂಡು, ಕಾರಣ ಅಲ್ಲೇ ಇಲ್ಲೇ ಕುಂತು ಕೇಳುವಂಥ ಬಸವ ಪುರಾಣ ಅಲ್ಲ ಇದು, ನಾಟಕ ಅಲ್ಲ ನೋಡ್ರಿ. ಎಲ್ಲಿ ಬೇಕಾದ್ರೆ ಕುಂದಿರ್ತೀನಿ, ಎಲ್ಲಿ ಬೇಕಾದ್ರೆ ಕುಂತು ಹೆಂಗಾರ ಕುಂದಿರ್ತೀನಿ, ಹೆಂಗಾರ ನೋಡ್ತೀನಿ. ಅಂದ್ರೆ ಇದಕ್ಕೆ ಯಾವ ರೊಕ್ಕನೂ ಇಲ್ಲ, ಏನಿಲ್ಲ, ಎಲ್ಲಿ ಕುಂತ್ರು ನಡೀತೈತಿ, ಹೆಂಗೆ ಕುಂತ್ರು ನಡೀತೈತಿ ಅಂದ್ರೆ ಇದಕ್ಕೊಂದು ಸಿಸ್ಟಮ್ ಐತಿ. ಎಲ್ಲರೂ ಹೆಂಗಾರ ಕುಂದ್ರಂಗಿಲ್ಲ, ಇಲ್ಲೇ ಕುಂದಿರ್ಬೇಕು, ಮುಂದೆ ಕುಂದಿರ್ಬೇಕು. ಓಡೋಡಿ ಓಡೋಡಿ ಆ ಥರ ಇಟ್ಕೊಂಡು ಓಡೋಡಿ ಓಡೋಡಿ ಬರ್ತಾನ. ಬಂದು ಕೂಡಲೇನ ನೋಡ್ತಾನ, ಇದ್ದ ಕಂಬಳಿ ಇದ್ದಲ್ಲೇ ಐತಿ, ಮಲ್ಲಯ್ಯ ಮಾತ್ರ ಇಲ್ಲ ಇಲ್ಲ. ಇದ್ದ ಕಂಬಳಿ ಇದ್ದಲ್ಲೇ ಐತಿ, ಮಲ್ಲಯ್ಯ ಎಲ್ಲಿ ಹೋಗ್ಯಾನ? ಮಲ್ಲಯ್ಯ ಸಿಗವಲ್ಲ. ಬಹುತೇಕ ಮಲ್ಲಯ್ಯ ನಾನು ಕಾಡ್ಸಾಕಿರ್ಬೇಕಂತ ತಿಳ್ಕೊಂಡು ಗಿಡದ ಟೊಂಗಿ ಮೇಲೆ ಇರ್ಬೇಕಂತ ಗಿಡದ ಟೊಂಗಿ ನೋಡಿದ, ಮಲ್ಲಯ್ಯ ಇಲ್ಲ. ಇಲ್ಲ ನವಣಿ ತೆನಿ ಒಳಗೆ ಅವ ಬಚ್ಚಿಟ್ಕೊಂಡಾನ, ಅಲ್ಲೇನಾದ್ರೂ ಇರ್ಬೇಕಂತ ಅಲ್ಲಿ ನೋಡ್ತಾನ, ಅಲ್ಲಿ ಮಲ್ಲಯ್ಯ ಇಲ್ಲ. ಸುತ್ತು ಎಲ್ಲ 10 ಹೊಲ ಅಡ್ಡಾಡಿದ, ಮಲ್ಲಯ್ಯ ಸಿಗ್ತಾ ಇಲ್ಲ. ಎಲ್ಲಿ ಹೋದ್ರೂ ಸಹಿತ ಮಲ್ಲಯ್ಯ ನಾನು ತಂದಿನೋ ಮಲ್ಲಯ್ಯ, ಮಲ್ಲಯ್ಯ ಎಲ್ಲಿದೆ ಅಂತ ತಿಳ್ಕೊಂಡು ಹುಡುಕಾಡ್ತಾನ, ಸಿಗ್ತಾ ಇಲ್ಲ ಮಲ್ಲಯ್ಯ. ಅವಾಗವ ಅಂತಾನ, ದೇವ ನಿಂತವನೆಂದು ನಂಬಿರ್ದೇನಯ್ಯ. ಎಂಥ ದೇವಪ್ಪ ನೀನು, ಮನೆಗೆ ಹೋಗಿ ಅಂಬ್ಲಿ ತೊಗೊಂಡು ಬಾ ಅಂತ ನನ್ನ ಕಳೆಯ ಕಳಿಸಿ ನಾನು ಓಡಿ ಹೋಗಿ ಅಂಬ್ಲಿ ತೊಗೊಂಡು ಬರುವುದ್ರಾಗನ ಇಲ್ಲಿಂದ ಎಲ್ಲಿ ಹೋಗಿ ಮಲ್ಲಯ್ಯ, ನಿನಗೆ ಅಂಬ್ಲಿ ಕುಡಿಸ್ಲಾರ್ದ ನಾ ಮನೆಗೆ ಹೋಗಂಗಿಲ್ಲ ಮಲ್ಲಯ್ಯ ಅಂತ ತಿಳ್ಕೊಂಡು ಹುಡುಗ ಮಲ್ಲಯ್ಯನ ಸ್ಮರಣೆ ಒಳಗೆ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಮಲ್ಲಯ್ಯ ಮಲ್ಲಯ್ಯ ಎಂದು ಹುಡುಕುತ್ತಾ ಹೊರಟನು ಸಿದ್ದರಾಮ, ಬಾಯಲ್ಲಿ ಮಲ್ಲಯ್ಯ ಶಿವನಾಮ.